ತಂತ್ರಜ್ಞಾನ ಕಥೆಗಳ ಮೂಲಕ ಪಾಠ ಪ್ರವಚನ. When I entered the first training session, I was very curious because English language learning through stories and also with audio. When I hear the first story, it was give the pleasant surprise to me because the sound effects they are included, that was very beautiful and it is create interest in my thoughts. ಇರ್ತಕ್ಕಂಥ ಕಥೆಗಳು ಕೂಡ ವಿಭಿನ್ನವಾದಂಥ ರೀತಿಯ ಕಥೆಗಳು, ಇದು ನಮಗೂ ಕೂಡ ತುಂಬ ಅನ್ನೋನ್ ಆಗಿರ್ತಕ್ಕಂಥ ಕಥೆಗಳಾಗಿದ್ದಾವೆ. ಜೊತೆಗೆ ಮಕ್ಕಳು ತುಂಬ ಯಾವುದೇ ವಯಸ್ಸಿನ ಮಕ್ಕಳಾಗಿರ್ಬೋದು ಕಥೆಯನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿ ಬಯಸ್ತಾರೆ. ಹಾಗಾಗಿ ನಾವೆಲ್ಲ ಏನು ಮಾಡ್ಕೊಂಡಿವಿ ಅಂದರೆ ಈ ಕಥೆಗಳನ್ನು ಆರಿಸ್ಕೊಂಡು ನಾವು ಗುಂಪುಗಳಲ್ಲಿ ಮಾಡ್ಕೊಂಡ್ವಿ. ಗುಂಪುಗಳಲ್ಲಿ ತುಂಬ ಚೆನ್ನಾಗಿ ಸುಮಾರು 30 ಜನ ಭಾಗವಹಿಸಿದ್ರು ಕೂಡ. ಈ ಭಾಗವಹಿಸಿದಲ್ಲಿ ನಮಗೆ 30 ಥರದ ಯೋಚನೆಗಳು ಬಂದು 3 ದಿನಗಳು ಸುಮಾರು 20 ಗಂಟೆಗಳು ಇಟ್ಸ್ ಅ ಗುಡ್ ಟೈಮ್ ಇನ್ ಮೈ ಲೈಫ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಥೆಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ಮಕ್ಕಳಿಗೆ ಮನ ಮುಟ್ಟುವಂತೆ ಎಲ್ಲರೂ ಭಾಗವಹಿಸುವಂತೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಅನ್ನೋದನ್ನ ನಾನು ಇವತ್ತಿನ ಕಾರ್ಯಾಗಾರದಲ್ಲಿ ತಿಳ್ಕೊಂಡೆ. ಎಲ್ಲ ಹಂತದ ಅಂದರೆ ಮಕ್ಕಳಲ್ಲಿರ್ತಕ್ಕಂಥ ಸುಪ್ತ ಭಾವನೆಗಳನ್ನ ಹೊರಗೆಳೆಯೋದಕ್ಕೆ ಇದು ತುಂಬಾನೇ ಅನುಕೂಲ ಆಗ್ತಾ ಇದೆ. ಇಂಥ ಒಂದು ಪ್ರೋಗ್ರಾಮನ್ನು ಎಲ್ಲ ಶಿಕ್ಷಕರು ಪಡ್ಕೊಂಡ್ರೆ ಚೆನ್ನಾಗೇ ಇರುತ್ತದೆ. ನಾವು ಕೂಡ ಮೊಬೈಲನ್ನು ಈ ರೀತಿ ಕೂಡ ಬಳಸಬಹುದಾ ಅಂತ ಕಲ್ಪನೆ, ಮತ್ತು ಅದರಲ್ಲೂ ಕೂಡ ಆಡಿಯೋ, ಇಂತಹ ವಿಡಿಯೋ ಕಾಲದಲ್ಲೂ ಕೂಡ ಆಡಿಯೋಗಳನ್ನು ಇಷ್ಟು ಎಫೆಕ್ಟಿವ್ ಆಗಿ ಬಳಸಬಹುದಾ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ಒಂದು ಕಲಿಕೆ ಅಂತಕ್ಕಂಥ ಸಂದರ್ಭದಲ್ಲಿ ಬಂದಾಗ ಈ ಒಂದು ಮೆಥಡ್ ಏನಿದೆಯಲ್ಲ ಬಹಳ ಸೂಕ್ತ ಅದು. ಯಾಕಂದ್ರೆ ಮಕ್ಕಳು ಖುಷಿಯಿಂದ ಪಾಲ್ಗೊಳ್ತಾರ. ಮತ್ತೆ ಎಲ್ಲಾ ಹಂತದ ಮಕ್ಕಳನ್ನು ಕೂಡ ಇಲ್ಲಿ ಒಳಗೊಳಿಸಬಹುದು. ಆರಿಸುವಿಕೆ ಅದ, ಇಲ್ಲಿ ಮಾತನಾಡುವಿಕೆ ಅದ, ಓದುವಿಕೆ ಅದ ಮತ್ತು ಬರೆಯುವಿಕೆ ಅದ. मम्मी ने आपका फेवरेट ब्रेकफास्ट बनाया है, आलू पराठा. आप एकदम मजे से खा रहे हैं, खूब मजे से खा रहे हैं, बड़ा मजा आ रहा है. ಇವತ್ತು ನಿಮ್ಮ ಮುಂದೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿನ ತಗೊಂಡು ಬಂದಿದ್ದೇವೆ. ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ ನೌ. ಮಗಳೇ, ನಿನಗೋಸ್ಕರ ಇವತ್ತಿಂದ ನೀನು ಈ ಫೋನ್ ಯೂಸ್ ಮಾಡು. हम सब मिलकर खा लेंगे, हम सब मिलकर खा लेंगे, ग्लास 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 से हम पी लेंगे, ग्लास 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 से पी लेंगे. ಕಲ್ತಿರ್ತಕ್ಕಂಥ ನಾವು ತರಬೇತಿಯನ್ನು ಅಥವಾ ಪಡ್ಕೊಂಡಿರ್ತಕ್ಕಂಥ ತರಬೇತಿಯನ್ನು ನಾವು ಮಕ್ಕಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ಬೋದು. ಮಾಡೋದಕ್ಕೆ ನಮಗೆ ಈಗ ಒಂದು ಖುಷಿ ಇದೆ. ನಾವು ಮಾಡ್ತೀವಿ ಅನ್ನುವಂತಹ ನಂಬಿಕೆಯನ್ನ ನಮ್ಮಲ್ಲಿ ಹಾಕಿದ್ದಾರೆ. ಅಳವಡಿಸಿರಿ, ಕತೆ ಮಧ್ಯ ಒಂದೆರಡು ಪಾಸ್ ನೀಡಿರಿ, ಮಧ್ಯ ಪ್ರಶ್ನೆಗಳ ನಿಮ್ ಕೇಳಿರಿ. ಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು, ಛತ್ರಸ್ ತುಂಬಾ ತರಕಾರಿ ಹಣ್ಣಿನ ತುಂಬೆ ಸೇರಿತ್ತು. ಏನದಪ್ಪ ಕಥೆಯಿಂದ ಮಕ್ಕಳಿಗೆ ಹೇಳ್ಸಂತದಂತ ಅಷ್ಟೇ ಅನ್ಸ್ಬಿಡ್ತದೆ. ಬಟ್ ಅದ್ರಲ್ಲಿ ಎಷ್ಟಿದೆ ಪ್ರಾಕ್ಟಿಕಲ್ ಯೂಸ್ ಮಾಡ್ಕೊಂಡು ಹೋದಾಗ ಎಷ್ಟೊಂದು ಗೊತ್ತಾಗ್ತಾವ. ಇಷ್ಟೇ ತರಬೇತಿಗಳ ಅಗತ್ಯ ಇರ್ತಕ್ಕಂಥದ್ದು. FLM ಸಾಧಿಸಲಿಕ್ಕೆ ಈ ತರಬೇತಿ ಅಂತೂ ಮೈಲಿಗಲ್ಲು. ಇದು ನಾನು ಮೈಲಿಗಲ್ಲು ಅಂತ ನಾನು ಭಾವಿಸ್ತೀನಿ. ನನ್ನ ಶಾಲೆಯಲ್ಲಿ ಪ್ರಾಮಾಣಿಕವಾಗಿ ನಾನು ಇಂಪ್ಲಿಮೆಂಟೇಷನ್ ಮಾಡ್ತೀನಿ. ಕೆಲವೊಂದು ವಿಡಿಯೋನು ಕೂಡ ಇದೇ ಗ್ರೂಪ್ ಅಲ್ಲಿ ನಾನು ಕೂಡ ಹಾಕ್ತೀನಿ. ದಯವಿಟ್ಟು ಕೂಡ ಅದಕ್ಕೆ ಏನೇನು ಬೇಕಾಗಿರ್ತಕ್ಕಂಥ ಸಜೆಷನ್ ಇದ್ರೆ ಖಂಡಿತ ಅದರಲ್ಲಿ ನೀವೆಲ್ಲರೂ ಕೊಡ್ರಿ ಅಂತ ಹೇಳ್ತಾ ಅನಂತರ ಧನ್ಯವಾದ.